ಹಾಯ್ ಓಕೆ ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಭಾಳ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ ಇವತ್ತು ಮಧ್ಯಾಹ್ನ ಮೇಲಿಂದ. ಈ ಸಾಯಂಕಾಲ ಆಗ್ತಿದ್ದಂಗೆ ಎಲ್ಲನೂ ಕೂಡ ಡೆಲಿವರ್ಡ್ ಆಗಿರೋದು. ಓಕೆ, ಏನೇನೆಲ್ಲ ಆಗಿದೆ. ಮೊದಲು ಕೆ ಸಿ ಟಿ ಸ್ಟೂಡೆಂಟ್ ಬಗ್ಗೆ ಹೇಳಿಬಿಡ್ತೀನಿ. ನೀಟ್ ಸ್ಟೂಡೆಂಟ್ ಸ್ವಲ್ಪ ವೇಟ್ ಮಾಡಿದಾ. ಯು ಜಿ ಸಿ ಟಿ 2026 ಇಂಜಿನಿಯರಿಂಗ್ ಸೇರಿದಂತೆ ಇತರ ಸಿ ಇ ಟಿ ಕೋರ್ಸ್ಗಳ ಶುಲ್ಕ ಅಂದರೆ ಪ್ರವೇಶ ಚಾಯ್ಸ್ ಲಿಂಕನ್ನು ದಾಖಲಿಸಲು ಆಗಸ್ಟ್ 29ಕ್ಕೆ ದಿನಾಂಕ ವಿಸ್ತರಿಸಲಾಗಿದೆ. ಅಂದರೆ ಈಗ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಕೊಟ್ಟಿದ್ರು ಆ್ಯಂಡ್ ಪೇಮೆಂಟ್ ಮಾಡಲಿಕ್ಕೆ ಕೊಟ್ಟಿದ್ರು ಆ್ಯಂಡ್ ಅಡ್ಮಿಷನ್ ಹೋಗ್ಲಿಕ್ಕೆ ಕೊಟ್ಟಿದ್ರು, ಅದನ್ನ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಗೆ ಕಾಣಿಸ್ತಿರ್ಬೋದು ಎಲ್ಲ ಕೆ ಸಿ ಟಿ ಕೋರ್ಸಸ್ಗಳು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಇವಾಗ. ಎಲ್ಲ ಕೋರ್ಸಸ್ಗಳು ಸೆಕೆಂಡ್ ರೌಂಡ್ಗೆ ಸಂಬಂಧಪಟ್ಟಾಗೆ ಎಲ್ಲ ಕೋರ್ಸಸ್ಗಳು ಬೇಕಾದ್ರೆ ಇನ್ನೊಂದು ಟೈಮ್ ಮೆನ್ಷನ್ ಮಾಡಿದ್ರು ನೋಡಿ. ಇಂಜಿನಿಯರಿಂಗು, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ, ಫಾರ್ಮಾ ಸೈನ್ಸ್ ಆ್ಯಂಡ್ ವೆಟರ್ನರಿ, ಬಿ ಎಸ್ ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮಡಿ ಆ್ಯಂಡ್ ಬಿ ಪಿ ಟಿ, ಬಿ ಪಿ ಒ ಮತ್ತು ಎ ಎಚ್ ಎಸ್ ಕೋರ್ಸ್ಗಳು. ಇಷ್ಟು ಕೋರ್ಸಸ್ಗಳಿಗೆ ಡೇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು ಸೆಲೆಕ್ಟ್ ಚಾಯ್ಸ್ ಮತ್ತು ಪೇಮೆಂಟ್ ಆ್ಯಂಡ್ ರಿಪೋರ್ಟಿಂಗ್ ಟು ದ ಕಾಲೇಜ್ ಅಲಾಟೆಡ್ ಕಾಲೇಜ್. ಓಕೆ, ಡೇಟ್ ಬಗ್ಗೆ ಸಿಂಪಲ್ ಆಗಿ ಹೇಳೋದಂತಂದರೆ ಕಾಣಿಸ್ತಿದೆ ನಿಮಗೆ. ಚಾಯ್ಸ್ ಸೆಲೆಕ್ಷನ್ ನಿಮ್ಮ ಚಾಯ್ಸ್ 1 ಆ್ಯಂಡ್ 4 ಕೊಡ್ತಾಯಿದ್ರು ನೋಡಿ. ಚಾಯ್ಸ್ 1 ಕೊಡ್ತಾಯಿದ್ರಾ ಅಥವಾ ಚಾಯ್ಸ್ 4 ಕೊಡ್ತಾಯಿದ್ರಾ? ನಿಮಗೆ ಚಾಯ್ಸ್ 1 ಕೊಡೋಂಗಿತ್ತಂತಂದರೆ ಇವಾಗಲೇ ಕೊಟ್ಬಿಡಿ, ಏನು ಟೈಮ್ ಇನ್ನೂ ಕೂಡ ಇದೆ. ಆ್ಯಂಡ್ ಚಾಯ್ಸ್ 4 ಕೊಡೋಂಗಿದ್ರು ಕೂಡ ಟೈಮ್ ಬೇಗನೆ ಮಾಡಿ, ಯಾಕಂತಂದರೆ ಲಾಸ್ಟ್ ಡೇಟು 29ವರೆಗೂ ಕೂಡ ಇದೆ ಸದ್ಯಕ್ಕೆ ಇವಾಗ. ಆ್ಯಸ್ ಪರ್ ನಿಮಗೆ ಶೆಡ್ಯೂಲ್ ಮಾತಾಡ್ತಿದ್ದೀನಿ. ಟೈಮು ಆ್ಯಕ್ಚುಲಿ ಇವತ್ತು ಅಂದರೆ 27 ನೈಟ್ವರೆಗೂ ಕೂಡ ಇತ್ತು. 29/8/2026 ನೈಟ್ 12 ಗಂಟೆವರೆಗೂ ಕೂಡ ಕೊಟ್ಟವ್ರೆ. ಅಂದರೆ 2 ಡೇಸ್ ಎಕ್ಸ್ಟೆಂಡೆಡ್ ಮಾಡಿದರೆ ವರಿ ಮಾಡ್ಕೋಬೇಡಿ, ಆರಾಮ್ಸೆ ಟೈಮ್ ಇದೆ. ಯಾರಿಗೆಲ್ಲ ನಿಮಗೆ ನಿನ್ನೆ ಹಾಲಿಡೇ ಇತ್ತು, ಟೈಮ್ ಕೊಟ್ಟಿಲ್ಲ, ನಾಳೆ ಲಾಸ್ಟ್ ಡೇಟ್ ಅನ್ನೋರಿಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ 29ವರೆಗೂ ಕೂಡ ಟೈಮ್ ಇದೆ, ವರಿ ಮಾಡ್ಕೋಬೇಡಿ. ಆರಾಮ್ಸೆ ನೀವು ಹೋಗ್ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿ. ಅದಾದ ತಕ್ಷಣ ಪೇಮೆಂಟ್ ಆಫ್ ಯಾರೆಲ್ಲ ನೀವು ಚಾಯ್ಸ್ 1 ಕೊಡ್ತಿರೋ, ಚಾಯ್ಸ್ 1 ಕೊಟ್ಟವರು ನೀವೇನು ಮಾಡ್ಕೋಬೇಕಂತಂದರೆ ಪೇಮೆಂಟ್ ಮಾಡ್ಕೋಬೇಕು. ಪೇಮೆಂಟ್ ಮಾಡಿ ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಓಕೆ, ವಿತಿನ್ 29 ಒಳಗಡೆ, ಫಾರ್ ಎಕ್ಸಾಂಪಲ್ ಇವತ್ತೇ ಮಾಡಿದರೆ ನೀವು ಇವತ್ತೇ ಏನಾಗ್ತದೆ ಅಂತಂದರೆ ಆನ್ಲೈನ್ ಮಾಡೋರಿಗೆ ಇಮಿಡಿಯೇಟ್ ಅಂತೂ ಕಂಫರ್ಮೇಷನ್ ಸ್ಲಿಪ್ ಬಂದುಬಿಡುತ್ತೆ ಚಾಯ್ಸ್ 1 ಕೊಟ್ಟು ಪೇಮೆಂಟ್ ಮಾಡೋರಿಗೆ. ಇನ್ನೂ ಕೆಲವೊಂದಿಷ್ಟು ಜನ ಇರ್ತಾರೆ, ನೀವು ಆನ್ಲೈನ್ ಒಳಗಡೆ ಮಾಡದೆ ಬ್ಯಾಂಕಿಗೆ ಹೋಗಿ ಕಟ್ಟಿರ್ತಾರೆ, ಯಾಕಂದರೆ ಜಾಸ್ತಿ ಅಮೌಂಟ್ ಇರುತ್ತೆ. ಮಾರ್ನಿಂಗ್ ಒಂದು 10ರಿಂದ 11 ಗಂಟೆ ಹಾಕಿತ್ತಂದರೆ ಸ್ವಲ್ಪ ಸಾಯಂಕಾಲ ಅಷ್ಟಿಗೆ ಬಂದಿರ್ತದೆ. ಹಂಗಾಗಿ ವೇಟ್ ಮಾಡಬೇಕಾಯ್ತಾ. ವರಿ ಮಾಡ್ಕೋಬೇಡಿ, ಅವತ್ತೇ ಹೋಗ್ಬೇಕಂತ ಏನಿಲ್ಲ. ವಿತಿನ್ ನೀವು ಅಡ್ಮಿಷನ್ಗೆ ಲಾಸ್ಟ್ ಡೇಟ್ 31ನೇ ತಾರೀಕು ಹೋದರೂ ಕೂಡ ಆಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ, ಬೇಗನೆ ಮಾಡ್ಕೊಳ್ಳಿ. ನೀವು 29ಗೆ ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು. ವಿತಿನ್ 2 PM ಒಳಗಡೆ ನೀವು ಪೇಮೆಂಟ್ ಮಾಡಿ ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ವಿತಿನ್ 6 PM 31/8/2026 ಒಳಗಡೆ ನೀವು ಏನು ಮಾಡಬೇಕಂತಂದರೆ ಅಡ್ಮಿಷನ್ ಆಗಬೇಕು. ಇದು ಸೆಕೆಂಡ್ ರೌಂಡ್ ಶೆಡ್ಯೂಲ್. ಇದಾದ ನಂತರ ನೆಕ್ಸ್ಟ್ ಏನಾಗ್ತದೆ, ಥರ್ಡ್ ರೌಂಡ್ ಬಗ್ಗೆ ನೆಕ್ಸ್ಟ್ ಇನ್ನೊಮ್ಮೆ ಡೀಟೇಲ್ಸಾಗಿ ಬಿಡ್ತಾರೆ. ಯಾರೆಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆಗ್ತಾಯಿದ್ರು ಅವರು ನೀವು ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಏನೆಲ್ಲ ಮಾಡ್ಬೋದು ಅಂತಂದರೆ ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೋಬೋದು. ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಕ್ಕೆ ಈಗಾಗಲೇ ಕೆದವರು ಸಪ್ರೇಟಾಗಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ. ವೆಬ್ಸೈಟಲ್ಲಿ ಬರ್ತಾ ಇದ್ದೀನಿ ಆ್ಯಂಡ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಕ್ಲಿಕ್ ಮಾಡಿಕೊಂಡು UGCET 2026 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕಾಣಿಸ್ತಿರ್ಬೋದು ನಿಮಗೆ ಸೀಟ್ ಆನ್ಲೈನ್ ಸೀಟು ಕ್ಯಾನ್ಸಲೇಷನ್ ಪೋರ್ಟಲ್ ಅಂತಂದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಎರರ್ ಬರ್ತಾ ಇದೆ. ಇದು ಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬೇಗನೆ ಸಾಲ್ವ್ ಆಗಲಿ. ಅಧಿಸೂಚನೆ ಕೊಟ್ಟಿದ್ದಾರೆ. ಅಧಿಸೂಚನೆಯಲ್ಲಿ ಏನಿದೆ ಅಂತಂದರೆ ಇಷ್ಟೊತ್ತು ನಿಮ್ಗೆ ಏನು ಹೇಳಿದೆ ಅದನ್ನೇ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಕೊಟ್ಟಿರೋದ್ರೆ. ಓಕೆ, ನೀವು ಅನ್ಕೋಬೋದು ಕೆಲವೊಂದಿಷ್ಟು ಹುಡುಗರು ನಮಗೆ ಸಂಡೇ ಅಥವಾ ಸ್ಯಾಟರ್ಡೇ ಈ ರೀತಿ ಬಂದಿದೆ, ಕಾಲೇಜ್ ಇರುತ್ತಾ ಇಲ್ಲ ಅಂತಂದು. ನೋಡಿ, ಶನಿವಾರ ಮತ್ತು ಭಾನುವಾರಗಳು ಏನಿದೆ ರಜೆ ದಿನಗಳನ್ನು ಕಾರ್ಯನಿರ್ವಹಿಸುವ ದಿನಗಳೆಂದೇ ಪರಿಗಣಿಸಬೇಕಂತಂದು ಸೂಚಿಸಿದೆ. ಹಂಗಾಗಿ ಶನಿವಾರ ಭಾನುವಾರ ಕೂಡ ಏನಪ್ಪ ಅಂದರೆ ನಿಮಗೆ ಓಪನ್ ಇರ್ತದೆ, ಅಡ್ಮಿಷನ್ಗೆ ಹೋಗ್ಬೋದು. ಓಕೆ, ಇದಾದ ನಂತರ ಇನ್ನೂ ಕೆಲವೊಂದಿಷ್ಟು ಹುಡುಗರು ಇದ್ದಾರೆ, ನೀಟ್ಗೆ ಸಂಬಂಧಪಟ್ಟ ಹಾಗೆ ಸ್ಟೂಡೆಂಟ್ ಕೂಡ ಇದ್ದಾರೆ. ಅದ್ರ ಮೇಲೆ ಅದನ್ನು ಸ್ವಲ್ಪ ನೋಡೋಣಂತೆ. ಪ್ರವೇಶ ಕ್ಲಿಕ್ ಮಾಡ್ಕೊತೀನಿ, UGNET 2026 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಏನು ಬಂದಿದೆ ಅಂದರೆ ಈಗಾಗಲೇ ನಿಮ್ಮದು ಪ್ರಥಮ ಸುತ್ತಿನ ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ. ಮೊದಲು ನಿಮಗೆ ಮಾಕ್ ರಿಸಲ್ಟ್ ಬಿಟ್ಟಿತ್ತು. ಓಕೆ, ಮಾಕ್ ರಿಸಲ್ಟ್ ಬಿಟ್ಟು ಆದ ನಂತರ MCC ಅವ್ರಿಗೆ ಫ್ರೀಯಾಗಿ ಎಕ್ಸಿಟ್ ಆಗಲಿಕ್ಕೆ ಕೊಟ್ಟಿದ್ದರು. ಹೋಗೋರಿಗೆ MCC ಫ್ರೀಯಾಗಿ ಎಕ್ಸಿಟ್ ಆಗಿದ ಮೇಲೆ ರೀರನ್ ಆಗಿ ವಾಪಸ್ ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಒಂದು ಬಿಟ್ಟಿದ್ದಾರೆ. ಏನೇನಿದೆ ನೋಡೋಣಂತೆ. ಓಕೆ, ನೀವು ಪಟ್ಟಿ ನೋಡೋಂಗಿತ್ತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮೆಡಿಕಲ್ ಆ್ಯಂಡ್ ಡೆಂಟಲ್ ಎರಡು ಕೂಡ ಇದೆ, ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ. ಇವಾಗ ಇದು ಕ್ಲಿಕ್ ಮಾಡಿ ಏನು ಕೊಟ್ಟಿದ್ದಾರೆ, ಓದೋಣಂತೆ ಏನೇನು ಕೊಟ್ಟಿದ್ದಾರೆ. ಸರಿ, ಈ ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳ 1ನೇ ಸುತ್ತು. ಓಕೆ, ಇದು ಮುಂದಿನ ಫಸ್ಟ್ ರೌಂಡ್. ಹಂಗಾಗಿ ನೆಕ್ಸ್ಟ್ ಏನೇನು ತಾತ್ಕಾಲಿಕ ಫಲಿತಾಂಶ ಪ್ರಕಟಣೆ ಆಗೈತೆ, ನೆಕ್ಸ್ಟ್ ಏನು ಪ್ರೊಸೀಜರ್. ಓಕೆ, ನೋಡಿ, UG ವೈದ್ಯಕೀಯ ಆ್ಯಂಡ್ ದಂತವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಮೊದಲನೇ ಸುತ್ತಿನ ತಾತ್ಕಾಲಿಕ ಫಲಿತಾಂಶ 23/8/2026 ಪ್ರಕಟಿಸಲಾಗಿತ್ತು. ಯಾವುದು 23 ಅಂತ ಮೆನ್ಷನ್ ಮಾಡವ್ರೆ. ಆ್ಯಕ್ಚುಲಿ ಇದು ಏನಂತಂದರೆ ತಾತ್ಕಾಲಿಕ ಅಂತ ಆಗ್ಬಿಡ್ತಿತ್ತು, ಇದು ಮಾಕ್ ರಿಸಲ್ಟ್ ಅಂತ, ಅಣುಕು ಸೀಟು ಹಂಚಿಕೆ ಅಂತ ಆಗಬೇಕಿತ್ತು. ಓಕೆ,
ಓಕೆ ತಾತ್ಕಾಲಿಕನೇ, ಇನ್ನೂ ಒಂದು ಟೈಮ್ ತಾತ್ಕಾಲಿಕ, ಅದನ್ನು ಕೂಡ ತಾತ್ಕಾಲಿಕನೇ, ಇದನ್ನು ಕೂಡ ತಾತ್ಕಾಲಿಕನ ಅಂದ್ಕೊಡಿ ಆಯಿತಾ. ಸೊ ಇವಾಗ ಏನು ಮಾಡ್ತಾರೆ ಅಂತಂದರೆ, ಹಾಗೂ ಕೆಲವು ಅಭ್ಯರ್ಥಿಗಳು MCC ರವರ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ನಿಂದ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ, ಓಕೆ ಅಂದರೆ ಕೌನ್ಸಿಲಿಂಗಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ 27/8/2026 ಬೆಳಗ್ಗೆ 9 ಒಳಗಡೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ಗೆ ಲಿಂಕ್ನಲ್ಲಿ ಚಾಯ್ಸ್ ಫೋರ್ ಕೊಟ್ಟು ಆಯ್ಕೆ ಮಾಡಿಕೊಂಡು KA ಕೌನ್ಸಿಲಿಂಗ್ನಿಂದ ಎಕ್ಸಿಟ್ ಆಗಲು ಸೂಚಿಸಿತ್ತು. ಅಂದರೆ MCC ಅವ್ರಿಗೆ ಫ್ರೀಯಾಗಿ ಹೋಗ್ರಿ ಅಂತಂದು ಚಾಯ್ಸ್ ಫೋರ್ ಕೊಟ್ಟಿದ್ರು, ಆಪ್ಷನ್ ಕೊಟ್ಟಿದ್ದರು, ಹೋಗಿದ್ದಾರೆ. ಈ ರೀತಿ MCC ಸೀಟ್ಗೆ ಪ್ರವೇಶ ಪಡೆಯುವ ಕಾರಣದಿಂದ KAನಿಂದ ಮೊದಲನೇ ಸುತ್ತಿನಲ್ಲಿ ತಾತ್ಕಾಲಿಕವಾಗಿ ಹಂಚಿಕೆ ಆದ ಸೀಟನ್ನು ರದ್ದುಪಡಿಸಿಕೊಂಡಿರುವ ಚಾಯ್ಸ್ ಫೋರ್ UG ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟ್ಗಳನ್ನು ಪರಿಗಣಿಸಿ, ಅಂದರೆ ಈ ರೀತಿ ಯಾರೆಲ್ಲ ಹೋಗಿದ್ದಾರೆ ನೋಡಿ, ಚಾಯ್ಸ್ ಫೋರ್ ಕೊಟ್ಟು ಹೋಗಿರ್ತಾರೆ ನೋಡಿ, ಆ ಸೀಟ್ಗಳನ್ನು ಸೊ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ, ಮೊದಲನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿರುವ ಆಪ್ಷನ್ಸ್ಗಳ ಆಧಾರದ ಮೇಲೆ, ಅಂದರೆ ಫಸ್ಟ್ ರೌಂಡಿಗೆ ಏನು ಬಿಫೋರ್ ರಿಸಲ್ಟ್ ಬರೋಕ್ಕಿಂತ ಮುಂಚೆಕ್ಕೆ ಏನು ಮಾಡಿದ್ರು ಅದೇ ಆಪ್ಷನ್ ಎಂಟ್ರಿ ಆಧಾರದ ಮೇಲೆ, ಅಂದರೆ ಯಾವುದೇ ರೀತಿ ಎಡಿಟಿಗೆ ಆಪ್ಷನ್ ಕೊಡದೆ ಪ್ರಾಧಿಕಾರವು 24/8/2026 ಪ್ರಕಟಣೆಯ ತಿಳಿಸಿದಂತೆ, ಅಂದರೆ ಮುಂಚೆ ಏನು ತಿಳಿಸಿದ್ರು ಅದರಂತೆ ಮೊದಲನೇ ಸುತ್ತಿನ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಸೀಟು ಹಂಚಿಕೆಯನ್ನು ಮತ್ತೊಮ್ಮೆ ರೀರನ್ ಮಾಡಿ ತಾತ್ಕಾಲಿಕ ಫಲಿತಾಂಶವನ್ನು 27/8/2021 ಇವಾಗ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಇನ್ನೊಮ್ಮೆ ರೀರನ್ ಮಾಡಿ ಯಾವುದೇ ರೀತಿ ಎಡಿಟ್ ಮಾಡದೆ ಕೊಡದೆ MCC ಅವ್ರು ಫ್ರೀಯಾಗಿ ಎಕ್ಸಿಟ್ ಆಗಿದ್ಮೇಲೆ ಮತ್ತೆ ಎಡಿಟ್ ಮಾಡಿ ಕೊಟ್ಟಿಲ್ಲ ನಿಮಗೆ, ವಾಪಸ್ ರೀರನ್ ಮಾಡಿಬಿಟ್ಟು ಏನು ಮಾಡೋರು ಅಂತಂದರೆ ಈಗ ಅವರು ರಿಸಲ್ಟ್ನ ಪಬ್ಲಿಷ್ ಮಾಡಿದ್ದಾರೆ. ಪ್ರಕಟಿಸಿದ ತಾತ್ಕಾಲಿಕ ಫಲಿತಾಂಶ ಕುರಿತು ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ, ಸೊ ಈಗೇನು ತಾತ್ಕಾಲಿಕ ಫಲಿತಾಂಶ ಬಿಟ್ಟಿದ್ದಾರೆ ನೋಡಿ, ನೀವು ಅದರಲ್ಲಿ ನೋಡಿಬಿಟ್ಟು ಏನಾದರೂ ಕಂಪ್ಲೇಂಟ್ಸ್ಗಳಿತ್ತಂದರೆ ಹೆಂಗೆ ನಮ್ಮ ಕಂಪ್ಲೇಂಟ್ಸ್ ಗೊತ್ತಾಗುತ್ತೆ ಅಂದರೆ ಕಟ್ ಆಫ್ ನೋಡಬೇಕು, ಹೋಗ್ಬಿಟ್ಟು ಕಟ್ ಆಫ್ ನೋಡ್ಕೊಳ್ಳಿ, ನಿಮ್ಮ ರ್ಯಾಂಕು ನಿಮ್ಮ ಕ್ಯಾಟಗರಿ ಎಲ್ಲನೂ ಕೂಡ ಕಟ್ ಆಫ್ ಅನಲೈಸಿಸ್ ಮಾಡಿ, ಅದಾದ ತಕ್ಷಣ 27/8/2026 ಸಾಯಂಕಾಲ 8 ಗಂಟೆ ಒಳಗಡೆ ನೋಡಿ, ಭಾಳ ಟೈಮ್ ಕೊಟ್ಟಿಲ್ಲ, ಇವತ್ತೇ ನೀವು 8 ಗಂಟೆ ಒಳಗಡೆ ಏನು ಮಾಡಬೇಕಂತಂದರೆ ಪ್ರಾಧಿಕಾರದ ಇಮೇಲ್ ಕಾಣಿಸ್ತಿದೆ ನೋಡಿ, ಇದಕ್ಕೆ ನೀವೇನು ಮಾಡಬೇಕಂತಂದರೆ ಮೇಲ್ ಮಾಡ್ಬೋದಾಗಿರ್ತದೆ. ಆಯ್ಕೆಗಳನ್ನು ನಮೂದಿಸಿದ ಕಾರಣ ಸೀಟ್ಗಳು ಹಂಚಿಕೆ ಆಗಿಲ್ಲ ಅಂತಹ ಆಕ್ಷೇಪಗಳನ್ನು ಸಲ್ಲಿಸುವ, ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ನನಗೆ ಸೀಟೇ ಸಿಕ್ಕಿಲ್ಲ, ಈ ಥರ ನೀವೇನೋ ಕಂಪ್ಲೇಂಟ್ ಮಾಡೋಂಗಿಲ್ಲ. ಈ ಹಂತದಲ್ಲಿ ಆಯ್ಕೆಗಳ ಬದಲಾವಣೆ ಅಂದರೆ ಇವಾಗ ಈ ಸದ್ಯಕ್ಕೆ ನಿಮ್ಗೆ ಯಾವುದೇ ರೀತಿಯಾಗಿ ಚೇಂಜಸ್ ಮಾಡಲಿಕ್ಕೆ ಕೊಡಲ್ಲ. ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ UG NEET 2026 ಅಂತಿಮ ಫಲಿತಾಂಶ ಪ್ರಕಟಿಸ್ತಾರೆ. ಇದನ್ನೆಲ್ಲನೂ ಕೂಡ 8 ಗಂಟೆವರೆಗೂ ಕೂಡ ಕಂಪ್ಲೇಂಟ್ ರಿಸೀವ್ ಮಾಡಿಬಿಟ್ಟು ಸಾಧ್ಯ ಆದಷ್ಟು KAದವ್ರು ಏನು ಮಾಡ್ತಾರೆ ಅಂತಂದರೆ ನೈಟ್ ಮಾಡೋ ಸ್ವಲ್ಪ ಕಷ್ಟನೇ, ಇವತ್ತು ನೈಟು ಫೈನಲ್ ರಿಸಲ್ಟ್ ಬಿಡೋದು. ಸೊ ಇಲ್ಲ ನಾಳೆ ಬೆಳಗ್ಗೆ ಆಲ್ಮೋಸ್ಟ್ ಬಿಡ್ತಾರೆ ಅನ್ಸುತ್ತೆ, ಇಲ್ಲಾಂದ್ರೆ ನೈಟ್ 11-12 ಗಂಟೆನೂ ಕೂಡ ರಿಸಲ್ಟ್ ಬಂದರೂ ಏನು ಆಶ್ಚರ್ಯ ಏನಿಲ್ಲ. ಯಾಕಂದರೆ 8 ಗಂಟೆ ಒಳಗಡೆ ಅಂತ ಕೊಟ್ಟವರು ಅಂತಂದರೆ ಇವತ್ತು ಕ್ಲೋಸ್ ಮಾಡ್ತಾರೆ, ನಾಳೆ ನಿಮಗೆ ಬೆಳಗ್ಗೆನೂ ಕೂಡ 10-11-12 ಗಂಟೆ ಈ ರೇಂಜು ಕೂಡ ರಿಸಲ್ಟ್ ಬರ್ಬೋದು ಫೈನಲ್ದು ನೀಡ್ದು. ಸೊ ಹೋಪ್ ನೀಡ್ದ ಬಗ್ಗೆ ಕ್ಲಾರಿಫೈ ಸಿಕ್ತು ಅನ್ಕೊತೀನಿ. ಆ್ಯಂಡ್ ನಿಮಗೆ ನೀಡ್ ಸ್ಟೂಡೆಂಟಿಗೆ ಯಾವುದೇ ರೀತಿ ವರಿಬೇಡ, ನಿಮ್ಮ ಚಾಯ್ಸ್ 1 ಇದೆ ಆ್ಯಂಡ್ 2 ಇದೆ, 3 ಇದೆ, 4 ಇದೆ, 4 ಚಾಯ್ಸಸ್ಗಳು ಕೊಡ್ತಾರೆ. KC ಸ್ಟೂಡೆಂಟ್ ನೋಡಿ, ನಿಮಗೆ ನಾನು ಬೇಕಾದರೆ ಲೈವ್ ಬರ್ತೀನಂತೆ, ಓಕೆ ನೈಟಲ್ಲಿ ಲೈವಲ್ಲಿ ಭಾಳ ಡಿಸ್ಕಷನ್ ಮಾಡೋಣಂತೆ. ಈ ವಿಡಿಯೋ ನಿಮಗೆ ಕ್ಲಾರಿಫೈ ಆಗೈತೆ ಅಂತಂದರೆ ಲೈಕ್ ಕೊಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ, ಲಾಸ್ಟ್ ಡೇಟ್ ಬಂದುಬಿಟ್ಟು 31ವರೆಗೂ ಕೂಡ ಇದೆ. 29ನೇ ತಾರೀಕು ನೈಟ್ 12 ಗಂಟೆವರೆಗೂ ಕೂಡ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಆರಾಮ್ಸಾಗೆ ಮಾಡಿರಿ. ಪೇಮೆಂಟ್ ಕೂಡ ವಿತಿನ್ 31 ಇದ್ದವ್ರು ಕೂಡ ಬೆಳಗ್ಗೆ ಇವು ಮಾಡ್ಕೊಂಬಿಡಿ. ಇವು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಇಮಿಡಿಯೇಟ್ ಪೇಮೆಂಟ್ ಮಾಡ್ಕೊಂಬಿಡಿ. 31ವರೆಗೂ ಕೂಡ ತೊಗೊಂಡು ಹೋಗಬೇಡಿ. ಥ್ಯಾಂಕ್ ಯು.